ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಪನ್ನೀರ್ ಬಟರ್ ಮಸಾಲ ತೋರಿಸ್ತಾ ಇದ್ದೀನಿ. ತುಂಬ ರಿಚ್ ಆಗಿದೆ ಗ್ರೇವಿ. ಮನೆಯಲ್ಲೇ ಮಾಡಿರೋ ಪನ್ನೀರಿಂದ ಮಾಡಿದ್ದೀನಿ. ಇದಕ್ಕೇನೇನು ಬೇಕು ಅಂತ ಬನ್ನಿ ನೋಡೋಣ. ಇವಾಗ ನೋಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಗ್ರೇವಿ ಮಾಡೋ ಮುಂಚೆ ಗ್ರೇವಿಗೆ ಏನೇನು ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದು ನಾನೇ ಮಾಡಿರೋ ಪನ್ನೀರು. ನೋಡಿ 2 ಟೊಮೆಟೊ ಇಟ್ಕೊಂಡಿದ್ದೀನಿ, 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗ್ರೀನ್ ಚಿಲ್ಲಿಸ್ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ, ಮತ್ತೆ 10-12 ಬಾದಾಮ್ ಇಟ್ಕೊಂಡಿದ್ದೀನಿ. ಗೋಡಂಬಿ ಖಾಲಿ ಆಗಿತ್ತು, ಅದರಿಂದ ಇದನ್ನು ಸೇರಿಸ್ತಾ ಇದ್ದೀನಿ. ನೀವು ಗೋಡಂಬಿನೇ ಸೇರಿಸ್ಕೊಳ್ಳಿ. 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಬಾಯ್ಲ್ ಮಾಡ್ಕೋಬೇಕು. ನೋಡಿ ಪೌಡರ್ಗೆ ಬಂದರೆ 1 ಸ್ಪೂನು ಧನಿಯಾ ಪೌಡರು, ಮತ್ತು ರೆಡ್ ಚಿಲ್ಲಿ ಪೌಡರು, ಅರಿಶಿನ, ಕಸೂರಿ ಮೇಥಿ, ಮತ್ತು ಜೀರಿಗೆ, ಕರ್ಡು, ಸ್ವಲ್ಪ ಶುಗರು, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ಕೂಡ ಇದೆ. ಇವಾಗ ಇದನ್ನೆಲ್ಲ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ನಾನು ಪುಟ್ಟು ಪ್ಯಾನ್ ಇಟ್ಕೊತಾ ಇದ್ದೀನಿ. ಇದನ್ನ ಫ್ರೈ ಮಾಡಿ ಕೂಡ ನೀವು ಗ್ರೈಂಡ್ ಮಾಡ್ಬೋದು, ಬಟರೋ ಇಲ್ಲ ಆಯಿಲಲ್ಲಿ. ಹಾಗೆ ಮಾಡುವಾಗ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಅದರಿಂದ ನಾನು ಬಾಯ್ಲ್ ಮಾಡಿ ಮಾಡ್ತಾ ಇದ್ದೀನಿ. ನೋಡಿ ಟೊಮೆಟೊ ಸೇರಿಸ್ಕೊಂಡೆ, 1 ಗ್ರೀನ್ ಚಿಲ್ಲೀಸು, ಮತ್ತು ಬಾದಾಮ್ ಸೇರಿಸ್ಕೊತಾ ಇದ್ದೀನಿ, ಮತ್ತು 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಮತ್ತು ಬೆಳ್ಳುಳ್ಳಿ, ಮತ್ತು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹೇಗಿದ್ರು ಬಾಯ್ಲ್ ಆಗುತ್ತಲ್ವ, ಗ್ರೈಂಡ್ ಮಾಡ್ಕೊಳ್ತೀವಲ್ವ, ಅದರಿಂದ ಇದಕ್ಕೆ ನೀರು ಮುಳುಗೋಷ್ಟು 1 ಗ್ಲಾಸು ಇಲ್ಲ 1.5 ಗ್ಲಾಸ್ ನೀರು ಸೇರಿಸ್ಬಿಟ್ಟು ಇದನ್ನು ಸಾಫ್ಟ್ ಆಗೋ ತನಕ ಒಂದು 10 to 12 ಮಿನಿಟ್ಸ್ ಬೇಕಾಗುತ್ತೆ. ಬಾಯ್ಲ್ ಮಾಡ್ಕೊಳ್ಳೋಣ. 1 ಪೀಸ್ ಬಟರ್ ಕೂಡ ಇದರಲ್ಲಿ ಸೇರಿಸ್ಬೋದು. ನೋಡಿ ಎಲ್ಲಾನು ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಒಂದೇ ಒಂದು ಏಲಕ್ಕಿ ಸೇರಿಸ್ಕೊಳ್ಳೋಣ. ಏಲಕ್ಕಿ ಟೇಸ್ಟ್ ಕೊಡುತ್ತೆ. ನೋಡಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ 10-12 ನಿಮಿಷ ಬಾಯ್ಲ್ ಆಗಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ. ನೋಡಿ ಬೆಂದಿದ್ದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ಇವಾಗ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಜಾರಲ್ಲಿ ಸೇರಿಸ್ಕೊಂಡ ನಂತರ ನೀರು ಹಾಗೆ ಇರಲಿ, ನೀರನ್ನ ಆಮೇಲೆ ಸೇರಿಸ್ಕೊಳ್ಳೋಣ. ನೋಡಿ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಾವು. ಪನ್ನೀರ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಗ್ರೈಂಡಿಂಗ್ ಮಾಡಿದ್ದಾಯಿತು. ಮಿಕ್ಕಿದ ನೀರನ್ನು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊದು ಕಲರದು ನಿಮಗೆ. ಇವಾಗ ಇದನ್ನೆಲ್ಲ ಮಿಕ್ಸಿನಲ್ಲಿ ನಾವು ರುಬ್ಬಿದ್ವಲ್ವ, ಆ ಪೇಸ್ಟ್ಗೆ ನೀರು ಸೇರಿಸ್ಕೊಂಡವಲ್ಲ, ಅದನ್ನು ಇವಾಗ ನಾವು ಸ್ಟ್ರೈನ್ ಮಾಡ್ಕೋಬೇಕು. ಯಾವುದಾದ್ರೂ ವೇಸ್ಟ್ ಇರುತ್ತಲ್ವ, ಟೊಮೆಟೊದು ಸಿಪ್ಪೆದು ಅದೆಲ್ಲ ಅದೆಲ್ಲ ನಾವು ಈ ಥರ ಸ್ಟ್ರೈನ್ ಮಾಡಿದ್ರೆ ಬಂದುಬಿಡುತ್ತೆ. ಗ್ರೇವಿ ಬಂದು ನಿಮಗೆ ನೈಸಾಗಿ ಕ್ರೀಮಿಯಾಗಿ ಸಿಗುತ್ತೆ. ಈಗ ಬಾದಾಮ್ದು ಸಿಪ್ಪೆ ಮತ್ತು ಟೊಮೆಟೊದು ಸಿಪ್ಪೆ ಎಲ್ಲ ಇರುತ್ತಲ್ವ, ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು, ತುಂಬ ಜಾಸ್ತಿ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ ಮಾಡಿದ್ರೆ ನಿಮ್ಗೆ ಸ್ವಲ್ಪ ವೇಸ್ಟ್ ಸಿಗುತ್ತೆ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಎಲ್ಲನೂ ತೆಗೆದಿಟ್ಕೊಳ್ಳೋಣ. ನೋಡಿ ಇಷ್ಟಿದೆ, ಇದನ್ನು ತೆಗೆದಿಟ್ಬಿಡೋಣ. ಇವಾಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಟರ್ ಸೇರಿಸ್ಕೊತಾ ಇದ್ದೀನಿ. ಬಟರ್ ಸೇರಿಸ್ಕೊಂಡು ಆಯಿಲ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿ ಇವಾಗ ಒಂದು ಬೌಲ್ ತೊಗೊಂಡು ರೆಡ್ ಚಿಲ್ಲಿ ಪೌಡರು, ಅರಿಶಿನ, ಮತ್ತು ಧನಿಯಾ ಪೌಡರ್ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಮೊಸರು ಇಷ್ಟನ್ನು ಸೇರಿಸಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊತೀನಿ. ಇದನ್ನು ಡೈರೆಕ್ಟಾಗಿ ಬಟರಲ್ಲಿ ಕೂಡ ಸೇರಿಸ್ಬೋದು, ನಾನು ಆಮೇಲೆ ಸೇರಿಸ್ತೀನಿ. ಇವಾಗ ಜೀರಿಗೆ ಸೇರಿಸ್ಕೊಂಡು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಸ್ಟ್ರೈನ್ ಮಾಡ್ಕೊಂಡಿದ್ವಲ್ವ, ಇದನ್ನು ಮಿಶ್ರಣನ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಕ್ರೀಮಿ ಆಗಿದೆಪ್ಪ, ತುಂಬ ಸಖತ್ತಾಗಿದೆ. ನೋಡಿ ಇವಾಗ ಅದು ಬಾಯ್ಲ್ ಆಗುವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಅರಿಶಿನ, ಕರ್ಡು, ಇದನ್ನು ಇದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟೆ. ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಕೊಡೋಣ. ಗ್ರೇವಿ ತುಂಬ ಕ್ರೀಮಿಯಾಗಿ ಬಂದಿದೆ. ಯಾವುದನ್ನೇ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ನಾವೆಲ್ಲ ಬಾಯ್ಲ್ ಮಾಡಿರೋದ್ರಿಂದ ತುಂಬ ಹೊತ್ತು ಬಾಯ್ಲ್ ಮಾಡೋದು ಬೇಡ. ಒಂದು 4-5 ನಿಮಿಷ ಬಾಯ್ಲ್ ಆದರೆ ಸಾಕು. ಇವಾಗ ನಾವು ಇದನ್ನು ಮುಚ್ಚಿಡೋಣ ಸ್ವಲ್ಪ, ಒಂದು 5 ನಿಮಿಷ. ನೋಡಿ ಮುಚ್ಚಿಟ್ಟಿದ್ದೀನಿ.
5 ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ಗ್ರೇವಿ ಸಖತ್ತಾಗಿ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ನಾವು ಪನ್ನೀರ್ ಇಟ್ಕೊಂಡಿದ್ದೀವಲ್ವ, ಫ್ರೈ ಮಾಡಿ ಕೂಡ ಸೇರಿಸ್ಕೊತಾರೆ. ಸಾಫ್ಟ್ ಆಗಬೇಕು ಅಂದರೆ ನಾವು ಈ ಥರನೇ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೈ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಸಾಲ್ಟು ಹಾಕ್ಬಿಟ್ಟು ಟಾಸ್ ಮಾಡ್ಕೋಬೇಕು ಪ್ಯಾನಲ್ಲಿ ಇಟ್ಕೊಂಡು. ಇವಾಗ ಶುಗರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ. ನಾನು ತುಂಬ ತಿಕ್ಕಾಗಿ ಮಾಡ್ತಾ ಇಲ್ಲ. ಇದು ಸ್ವಲ್ಪ ಹೊತ್ತು ಆಗ್ತಾ ನಿಮಗೆ ಕ್ಯಾಶು ಸೇರಿಸ್ತಿರಲ್ವ, ಕ್ಯಾಶು ಬಾದಾಮು, ನಾನು ಬಾದಾಮ್ ಸೇರಿಸ್ತೀನಿ, ತಿಕ್ಕಾಗುತ್ತೆ. ಇವಾಗ ಇದು ಒಂದು 2-3 ನಿಮಿಷ ಬಾಯ್ಲ್ ಮಾಡೋಣ. ಪನ್ನೀರ್ ಸೇರಿಸಿರೋದ್ರಿಂದ ಪನ್ನೀರಲ್ಲಿ ಆ ಟೇಸ್ಟ್ ಬರಬೇಕಲ್ವಾ ನೋಡಿ. ಇವಾಗ ಗ್ರೇವಿ ರೆಡಿ ಆಗಿದೆ. ಲಾಸ್ಟಲ್ಲಿ ನಾವು ಕಸೂರಿ ಮೇಥಿನ ಸೇರಿಸ್ಕೋಬೇಕು. ಅದನ್ನು ಕೈಯಲ್ಲಿ ಸ್ವಲ್ಪ ಉಸುಕ್ಬಿಟ್ಟು ಡ್ರೈ ಕಸೂರಿ ಮೇಥಿ ಮೇಲೆ ಸೇರಿಸ್ಕೊಳ್ಳೋಣ. ಟೇಸ್ಟ್ ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ಈ ಥರ ಸೇರಿಸಿದಾಗ ತುಂಬ ಸಖತ್ತಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮ್ಮ ಇಂಡಿಯನ್ ಸೌತ್ ಇಂಡಿಯನ್ ಇದು, ಕೊತ್ತಂಬರಿ ಸೊಪ್ಪನ್ನ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಗ್ರೇವಿ ರೆಡಿಯಾಗಿ ಬಂದಿದೆ, ತುಂಬ ಸಖತ್ತಾಗಿದೆ, ಎಲ್ಲ ಸೂಪರ್ ಆಗಿದೆ. ಇವಾಗ ಬೌಲಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿಪ್ಪ, ಶೇರ್ ಮಾಡಿಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಪ್ಪ, ಕಮೆಂಟ್ ಮಾಡಿಪ್ಪ. ನೋಡಿ ಸಖತ್ತಾಗಿ ಬಂದಿದೆ ಗ್ರೇವಿ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಒಂದೇ ಒಂದು ಪೀಸು ಬಟರ್ ಕೂಡ ಇಡ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆಯಿತಾ. ನೋಡಿ ಗ್ರೇವಿ ಎಷ್ಟು ಸಖತ್ತಾಗಿ ಬಂದಿದೆ. ನಾನಿವತ್ತು ಚಪಾತಿ ಜೊತೆಗೆ ಮಾಡಿದ್ದೀನಿ. ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೆಮಿ ಆಗಿದೆ ಗ್ರೇವಿ, ತುಂಬ ತಿಕ್ಕೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಮಾಡಿರೋ ವಿಧಾನ ನೋಡಿ, ನೀವು ಮಾಡಿ ನೋಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸಿಪ್ಪ. ಥ್ಯಾಂಕ್ ಯು.